ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಜೂನ್ 2024 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪ್ರಥಮಿ ತಿಥಿ, ಮೃಗಶಿರ ನಕ್ಷತ್ರ, ಶೂಲಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಈ ರಾಶಿಯವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಪ್ಪ, ಕೆಲವು ರಾಶಿಗಳಿದ್ದಾರೆ, ಟಾಪ್ 12 ರಾಶೀಸ್. ಈ 12 ರಾಶಿ ಕಾಲಘಟ್ಟಗಳಲ್ಲಿ ಒಂದು 3 ರಾಶಿಗಳಿದ್ದಾರೆ. ಇವ್ರು ಕೇಳಲ್ಲ, ಬಿಡಲ್ಲ, ಮಾಡೋಲ್ಲ, ಮಾಡೋಕ್ಕೂ ಬಿಡಲ್ಲ, ನೋಡೋಕ್ಕೂ ಬಿಡಲ್ಲ. ಯಪ್ಪ ರಾಮಚಂದ್ರ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಬೇಜಾರು ಮಾಡ್ಕೋಬೇಡಿ. ಗಂಡನ ಮಾತನ್ನು ಕೇಳದೆ ಮಾಡುವವಳೆ, ಕೇಳದೇ ಇರುವವಳೆ ಹೆಂಡತಿ. ಆಯ್ತಾ? ಹೆಂಡತಿ ಮಾತನ್ನ ಆಯ್ತು ಬಂದ್ಬಿಟ್ಟೆ ಸಂಜೆ, ಆನಿವರ್ಸರಿ, ಬರ್ಡೇ, ಐ ಆಮ್ ದೇರ್ ಅಂತ ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ, ಸಮಯಕ್ಕೆ ಬರದೇ ಇರುವವನೇ ಗಂಡ, ಇನ್ಕ್ಲೂಡಿಂಗ್ ಈ ರಾವಣಾಸುರ ಕೂಡ. ಹೌದು, ಏನು ಮಾಡೋಕ್ಕಾಗಲ್ಲ. ಆದರೆ 12 ರಾಶಿಗಳಲ್ಲಿ 3 ರಾಶಿ ಇದೆ. ಒಬ್ಬರು ಅದರಲ್ಲಿ ಒದ್ದು ನಾಯಿನ, ನಮ್ಮ ಗುರುಗಳು ಹೇಳೋದು ಆ ರಾಶಿ ನೆನೆಸ್ಕೊಂಡು ಸುತ್ತಿಗೆ ಹೋಗ್ಬೇಡ್ರ. ಮೊನ್ನೆ ಒಂದು ಜಾತಕ ಈಗ ಇವ್ರಿಗೆ ಮದುವೆ ಮಾಡಿದ್ರೇನೋ, ಹಂಗಾದ್ರೆ ನುಗ್ಗೆ ಮರಕ್ಕೆ ನಾವು ಕೊತ್ಮಿರಿ ಕಡ್ಡಿಯಿಂದ ನೇಣು ಹಾಕೊಂಡು ಧುಮುಕ್ಬೇಕಷ್ಟೇ. ಗುರುಜಿ ಗ್ಯಾರಂಟಿ ಜೊತೆಲಿ ಇರಲ್ಲ. ಎಡವಟ್ಟೆ ಅಂದ್ರೆ ಗುರುಜಿ ಓಡೋಗ್ಬಿಟ್ಟಿದ್ದಾನೆ, ಬೇರೆ ಬೇರೆ ಕಥೆಗಳು. ಅಯ್ಯೋ, ನೀನ್ ಯಾರನ್ನಾದ್ರೂ ನಿನ್ ಗಂಡನ ಕಥೆಗಳಿದೆ. ಇಟ್ಸ್ ಡಿಸೈನ್ಡ್. ಏನಕ್ಕೂ ಮದುವೆ ಮಾಡಿದ್ರೆ ಏನೋ ಓದ್ಕೊಂಡಿದ್ಯಾ, ಒಳ್ಳೆ ಓದಿದ್ಯಲ್ಲ ಅಂದ್ರೆ ಮಾಸ್ಟರ್ಸು, ಫಿಲಾಸಫಿ ಮಾಡೋಗು, PhD ಮಾಡೋಗು, ಪ್ರೊಫೆಸರ್ ಜಾತಕ ಯಾರೋ ಮಾಡು ಅಂದಿದ್ದೀನಿ ನಾನು. 94, ಯು ಆರ್ ಬಾರ್ನ್ 1994. ಫಸ್ಟ್ ಆಫ್ ಆಲ್ 94, 88 ಇವ್ರದೆಲ್ಲ ಅಲ್ಲೊಂದು ಡಿಂಗ್ ಚಿಕ್ ನಡೀತದೆ. ಸಂಕಟ ಆಗುತ್ತೆ. ಅದಕ್ಕೆ ನಿಮ್ಮನ್ನ ಈ ತರ ಆದ್ರೂ ಹೇಳಿ ಮೋಟಿವ್ ಮಾಡೋಣ ಅಂತ. ಇನ್ನೇನ್ ಮಾಡ್ಲಿ ಮಕ್ಳೇ, ನೀನ್ ಮಾಡ್ಲಿ ಹೇಳಿ. ಮಾಡೋಕ್ ಮೊದಲು ಕೇಳ್ರೋ, ತಿಳ್ಕೊಳ್ರೋ, ಬಲ ತಿಳ್ಕೊಳ್ರೋ, ಶಕ್ತಿ ತಿಳ್ಕೊಳ್ರೋ, ನಮ್ಮ ಯೋಗ್ಯತೆ ತಿಳ್ಕೊಳ್ರೋ, ಯೋಗ ತಿಳ್ಕೊಳ್ರೋ. ಯಾರಾದ್ರೂ ಇದ್ದಾರೆ ತುಂಬಾ ದೊಡ್ಡವರೆಲ್ಲರೂ ಕೇಳಿಯೇ ಮಾಡುವುದು. ನಮ್ಗೆ ಅದು ಗೊತ್ತಿಲ್ಲ. ಸರಿ, ಇಷ್ಟಪಟ್ಟಿಯಲ್ಲ ಅಂತ ಹಾರಾಟ ವೈಭವ ನನಗೇನಿದೆ, ಬಲ ಏನಿದೆ, ಬಲ ಮಾಡ್ಕೊಂಡು ಊರುಗೋಲು ಇಟ್ಕೊಂಡು ಆಮೇಲೆ ಇಲ್ಲ. ಇನ್ನೂ ಒಬ್ಬ ಪುಣ್ಯಾದ್ಗಿತ್ತಿ ನೋಡ್ಬೇಕು. ಅವನಿಗೆ 20-21 ಕೂಡ ಇಲ್ಲ. ಕೈಯಲ್ಲೇ 3 ತಿಂಗಳು ಮಗು ಇಟ್ಕೊಂಡು ಬಂದಿದ್ದಾಳೆ, 28 ವರ್ಷ. ಅಲ್ಲ ಕಣೋ, ಅವನಿಗೇನೋ ಬುದ್ಧಿ ಇಲ್ಲ. ಗಂಡು ಬುದ್ಧಿ, ನಾಯಿ ಬುದ್ಧಿ ಅಂತಾರೆ, ಒಪ್ಕೊಳ್ಳೋಣ. ಏನೋ ಚಿಕ್ಕ ಹುಡುಗ, ಗೋಲಿ ಆಡೋ ಹುಡುಗ ಅವನು. ಸರಿ ಬಂದ, ಏನೋ ಒಂದು ಆಯ್ತು. ನಿನಗೂ ಒಂದು 8 ವರ್ಷ ಡಿಫ್ರೆನ್ಸ್ ಇದೆ. ಒಂದು ಸ್ತ್ರೀ 8 ಪಟ್ಟು ನಮಗಿಂತ ಬುದ್ಧಿವಂತೆ. ಅದಕ್ಕೆ 8 ವರ್ಷ ಚಿಕ್ಕವನ್ ಕಟ್ತಿದ್ದೆ ಹಿಂದೆ 6 ವರ್ಷ, 8 ವರ್ಷ, ಕೆಲವ್ರಿಗೆ 10 ವರ್ಷ ಗ್ಯಾಪು, ಕೆಲವ್ರಿಗೆ 20 ವರ್ಷ ಗ್ಯಾಪು. ಅಯ್ಯೋಯ್ಯೋ, ಆಗಿದ್ರು ಬಿಡಲ್ಲ, ಕಂಟ್ರೋಲೆ. ಅಮ್ಮ ಯಾರಿಗೆ ಬೇಕು? ನಮ್ಮ ಗುರುಗಳು ಹೆಂಡತಿ ನಂಬೋಲ್ಲ ನೀವು. 20 ವರ್ಷ ಡಿಫ್ರೆನ್ಸ್, ಹೆಚ್ಚು ಕಡಿಮೆ 18-20 ವರ್ಷ. ರಾಮ ಒದ್ದುರ 6:30 ಫೋನು, ಬರ್ತೀನಪ್ಪು, ಪಟ್ಟಾಣ್ ನೀನ್ ಕುತ್ಕೊಳ್ಳೋ, ಗೌಡ ನೀನ್ ಕುತ್ಕೊಳ್ಳೋ. ಇಲ್ಲ ಮಾತೇಳ, ಸುಮ್ನಿರೋ ನನ್ನ ತಂಗಿ. ಮನೆಗೆ ಹೋಗಿದ್ದೆ, ಎಲ್ಲ ಲಿಸ್ಟ್ ಕೊಡಬೇಕು, ಗೂಗಲ್ ಪೇ ಇಂದ ಲಿಸ್ಟ್ ಕೊಡಬೇಕು, ಏನ್ ಖರ್ಚು ಮಾಡಿದೆ, ಎಲ್ಲಿ ಹೋಗಿದ್ದ, ಏನ್ ತಿಂದ, ಫೋನ್ ಕಾಲ್ ಲಿಸ್ಟ್ ಕೊಡಬೇಕು, ಪ್ರಿಂಟ್ಔಟ್ ಕೊಡಬೇಕು. ಅಪ್ಪ, ವಾಟ್ಸಪ್ಪೇ ಇಲ್ಲ. ನೋ ವಾಟ್ಸಪ್ ಮೆಸೇಜ್, ನೋ ವಾಟ್ಸಪ್.
ಶಿವನು ಇಷ್ಟು ಏಜ್ ಗ್ಯಾಪ್ ಇದ್ರು ಅದು ಹಾಗೆ. ಪುಣ್ಯಾತ್ಮ ಯಾವುದೋ ಕಲಾರಂಗ ಯಾವುದೋ ವಿಚಾರ ಎಲ್ಲಿ ಹೇಳ್ಬೇಕು ಅದು ಹೇಳಿಲ್ಲ, ಹೇಳ್ಬಿಟ್ಟಿದ್ದಾನೆ. ಹಳೆ ಲವ್, ಹಳೆ ಕತೆ, ಹಳೆ ಇಷ್ಟನೋ, ಹಳೆ ಪ್ರೀತಿನೋ, ಆಫೀಸಲ್ಲಿ ಒಂದು ಪಾರ್ಟಿದೋ ಏನೋ ಹೇಳ್ಬಿಟ್ಟಿದ್ದಾನೆ. ಗನ್ ಫೈಟ್ ಯಾವಾಗ್ಲೂ ಆನಿರುತ್ತೆ. ನಾನು ಏನವ ಇಷ್ಟು ಏಜ್ ಗ್ಯಾಪ್ ಇದ್ರು ಕೂಡ ನೀನು ಅಷ್ಟು ಅನುಮಾನ ಪಟ್ಟು, ಮಾವನ ಮರಕ್ಕೆ ವಯಸ್ಸಾದ್ರು ಮಾವನ ಹಣ್ಣುಗೆ ಹುಳಿ ಕಡಿಮೆ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಅಣ್ಣಾಜಿ ನೀವು. ಇವಾಗ್ಲೂ ನೋಡಿ ಅಲ್ಲಿ ನೋಡಿ ಸೆಂಟ್ ಇಲ್ದ ಹೊರಗಡೆ ಹೋಗಲ್ಲ, ಕ್ರಾಪ್ ಇಲ್ದ ಬಾಚಣಿಗೆ ಇಟ್ಕೊಂಡು ಹೋಗ್ತಾರೆ ಗೊತ್ತಾ? ನಿಮಗ್ ಗೊತ್ತಾ ಬಾಚಣಿಗೆ ಇಡೋರೆಲ್ಲ ರಸಿಕರು ಅಂತ ಹಿಂಗೆ ಡಮಾಡುಮಿ ಅಂತ. ಅಯ್ಯೋಯ್ಯಪ್ಪ ಇವ್ರು ಕೇಳೋದೇ ಇಲ್ಲ ಅಂತ ನಾನು ಬೇಕಿತ್ತು ಅಲ್ಲ ಕೊಡು, ನನಗೆ ಹುಟ್ಟಿನಿಂದ ಅಭ್ಯಾಸ ಕಣ ಇದು ಅಂತ. ಈ ಥರದವರೇ ಇರ್ತಾರೆ, ಏನ್ ಹೇಳಿದ್ರು ಕೇಳಲ್ಲ, ಕನ್ವಿನ್ಸ್ ಆಗೋದೇ ಇಲ್ಲ. ಟಾಪ್ 12 ರಾಶಿಗಳಲ್ಲಿ 3 ರಾಶಿಗಳಿದ್ದಾರೆ. ಅದು ಹೆಂಗ್ ಗೊತ್ತಾ ರೀ? ಉಪ್ಪಿಟ್ಟು ಮಾಡ್ಲಾ? ಉಪ್ಪಿಟ್ಟ ಇಲ್ಲ ದೋಸೆ ಮಾಡ್ಲಾ? ದೋಸೆ ಹುಳಿ ಆಗ್ಬಿಡುತ್ತೆ ರೀ, ಆಲೂಗಡ್ಡೆ ಬೇರೆ ಬೇಯಿಸ್ಬೇಕು. ಸರಿ, ಚಿತ್ರಾನ್ನ ಮಾಡೋಣವಾ? ಸರಿ ರೀ, ಅದ್ರಲ್ಲಿ ಹುರ್ಗಡ್ಲೆ ಹಾಕ್ಬೇಕು, ಅದು ಪಿತ್ತ ಆಗುತ್ತೆ. ಡಿಸೈಡ್ ಅಲ್ಲ, ಆಲ್ರೆಡಿ ಉಪ್ಪಿಟ್ಟು ಆಗ್ಬಿಟ್ಟಿದೆ. ನನ್ನ ಸ್ನೇಹಿತ ಯಾವಾಗಲೂ ಉಪ್ಪಿಟ್ಟಿರ್ತದೆ, ನಾನು ಹೇಳ್ಕೊಟ್ಟಾಗ ಮಾಡೋ. ತಗೋ ತರಕಾರಿ ಉಪ್ಪಿಟ್ಟು, ಬೇಳೆ ಉಪ್ಪಿಟ್ಟು, ವಾವ್ ಹಿಂಗೆ ಹೇಳೋ, ಸ್ವಲ್ಪ ಬೇಳೆ ಹಿಂಗೆ ಸೇರಿಸ್ಕೊ, ಸಖತ್ತಾಗಿರುತ್ತೆ. ಕಾಳು ಅಂತೇಳಿ ಇನ್ನೊಂದ್ಸಲಿ ಕಾಳು ಉಪ್ಪಿಟ್ಟು ಮಾಡ್ತಾಳೆ, ಇನ್ನೊಂದ್ಸಲಿ ಅಪ್ಪು ತರಕಾರಿ ಹಾಕೋ, ವಾವ್, ಇನ್ನೊಂದ್ಸಲಿ ಹಾಲು ಉಪ್ಪಿಟ್ಟು. ಹೌದಲ್ವಾ? ಒಂದು 4-5 ಸಲ ಹಿಂಗೆ ಮಾಡಿಸ್ಕೊಂಡಿದ್ದಾನೆ. ಕಣೋ ಉಪ್ಪಿಟ್ಟಲ್ಲಿ ಜೀವನ ಸಾಗಿಸ್ತಿದ್ದೀನಿ, ಹಿಂಗೆ ಮಾಡ್ಕೋಬೇಕಷ್ಟೇ, ಉಪ್ಪಿಟ್ಟು ಬಿಟ್ಟು ಬೇರೆ ಬದುಕಿಲ್ಲ. ಅಲ್ಲ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಕೇಳೋದು ಹಿಂಗೆ. ಅಯ್ಯೋ ನಮ್ಮನೇಲೇನು ಕಡಿಮೆ ಅನ್ಕೋಬೇಡಿ ಗುರುಗಳೇ, ನನಗೆ ಅದು ಆಗದ ಮಾತು ಅಮ್ಮ ಹೇಳ್ಕೊಟ್ಟಿರೋದು. ಬೆಳಿಗ್ಗೆ ಗಂಡಸ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಬಂದ್ಬಿಟ್ಟು ಯಜಮಾನ್ರ ಹತ್ರ ಬೆಳಿಗ್ಗೆ ಏನು ತಿಂಡಿ ತಿಂತೀರಿ, ಮತ್ತೇನಕ್ಕೆ ಏನು ಊಟ ತಿಂತೀರಿ ಅಂದರೆ ಅಮ್ಮ ಆಹಾ ಅಂದ್ಬಿಡೋರು. ಹೌದು, ನನಗದು ಅಭ್ಯಾಸ ಉಂಟು. ನನ್ನನ್ನು ಬಂದು ಕೇಳಬಾರ್ದು. ಏನು ಗೊತ್ತಿದೆ, ಎಷ್ಟು ವರ್ಷ ಸಂಸಾರ ಮಾಡಿಲ್ವಾ, ಏನು ತಿಂತಾರೆ ಏನು ತಿನ್ನಲ್ಲ, ಬೇರೆ ಏನೋ ಮಾಡಬೇಡ, ನಿಮಗೇನು ಬೇಕೋ ಅದು ಮಾಡ್ಕೊಳ್ಳಿ. ಬೆಳಿಗ್ಗೆ ಸಂಜೆ ನಾನು ಟಿಫನ್ನೇ ತಿಂದ್ಬಿಡ್ತೀನಿ. ರಾತ್ರಿ ಊಟ ತಿನ್ಬೇಕಂತಲ್ಲ, ಒಂದು ದೋಸೆ, ಒಂದು ಇಡ್ಲಿ, ಒಂದು ವಡೆ, ಒಂದು ಚಟ್ನಿ ಇಟ್ಬಿಟ್ಟೆ ಡನ್. ಚಲೇಗ. ಆದರೆ ಕೆಲವು ರಾಶಿಗಳಿದಾರಲ್ವಾ, ನಾ ಹೇಳಿದ್ನಲ್ವಾ, ಕೇಳೋದೆಲ್ಲ ಕೇಳ್ಬಿಟ್ಟು ಬಿಡ್ರೆ ನಿಮಗೆ ಸ್ವಲ್ಪ BP ರೈಸ್ ಆಗಿದೆ, ಶುಗರ್ ರೈಸ್ ಆಗಿದೆ, ಬೆಟರು ನಾನು ಉಪ್ಪಿಟ್ಟೆ ಮಾಡ್ತೀನಿ, ಬೇಗನೂ ಆಗುತ್ತೆ, ನೀವು ಟಿಫನ್ ಹಾಕ್ಕೊಂಡು ಹೋಗ್ಬೇಕು. ಯಾವ್ದು ಬೇಕಿತ್ತು ಅಂತ ಅನ್ಸುತ್ತೆ. ಕೆಲವು ರಾಶಿಗಳು ನೀವು ತಮಟೆ ಬಾರಿಸಿದ್ರು, ಗಂಟೆ ಬಾರಿಸಿದ್ರು, ಜಗ್ಗಪ್ಪ ಇವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ನೋಡಿ ಅವನು ಹಾಗೆ ಹೆಣ್ಮಗು ಯೋಚನೆ ಮಾಡಬೇಕಿತ್ತು, ಹೇಳಿದ್ದಾರೆ ಎಲ್ಲ ಯೋಚನೆ ಮಾಡಿಲ್ಲ, ಧುಮುಕ್ಬಿಟ್ಟಿದೆ. ಕೆನಾಟ್ ಬಿ ಕನ್ವಿನ್ಸ್ಡ್ ದೆಮ್. ಕೆಲವು ರಾಶಿಗಳನ್ನ ಕೈಯಲ್ಲಿ 6 ತಿಂಗಳು ಪಾಪು, ಇವನಿಗೆ 20, 21, ಈಕೆಗೆ ಒಂದು 28. ಒಂಚೂರು ಅವನನ್ನೊಂದು ವ್ಯಕ್ತಿತ್ವ, ಕುಟುಂಬ, ಜವಾಬ್ದಾರಿ, ಆಮೇಲೆ ಏನಾಗ್ಬಿಡುತ್ತೆ, ಪ್ರೀತಿಸಿದಿರಿ ಅನ್ಸುತ್ತೆ, ಏಜ್ ಬಿಡಿ, ಅವೆಲ್ಲ ಬೇಡ. ಈಗಿನ ಜನ್ರೇಷನ್ ನಾವು ಏಜ್ ಬಗ್ಗೆ ಮಾತಾಡೋಲ್ಲ. ಅವನಿಗಿಂತ ದೊಡ್ಡವಳಲ್ವಾ ನೀವು, ಸ್ವಲ್ಪ ಸಮಯ ಕೇಳಿದ್ರ, ಸಮಯ ತಗೊಂಡ್ರು, ನೋಡಿ ಗುರುಜಿ ಅಂತ ಬರೋದು, ಮಾಡ್ಕೊಬಿಟ್ಟು ಧುಮುಕ್ಬಿಟ್ಟು ಮುಖ ಮೂತಿ ಎಲ್ಲ ಪಚಡಿ ಮಾಡಿಕೊಂಡು ಇಲ್ಲೆಲ್ಲ ನೋಡಿ ಮುಖ ಮೂತಿ ಪಚಡಿ ಆದ್ರೂ ಒಂದು ಬ್ಯಾಂಡೇಜೋ ಟಿಂಚರೋ ಏನೋ ಹಾಕೊಂಡು ಕಾಯಿಲೆ ವಾಸಿ ಮಾಡ್ಕೊಂಡು ಬದುಕು ಕಟ್ಬೋದು. ಕೈ ಮುರಿದ್ರು ಕಟ್ಬೋದು, ಜೀವನನೇ ಮುರಿದೋದ್ರೆ ಹೌದು ನೀವು ಕನ್ವಿನ್ಸ್ ಆಗಲ್ಲ ಅಷ್ಟು ಬೇಗ. ಕೆಲವರು ಕನ್ವಿನ್ಸ್ ಆಗಲ್ಲ. ಈ ಟಾಪ್ 12 ರಾಶಿಗಳಲ್ಲಿ ಟಾಪ್ 3 ರಾಶಿ ಇದ್ದಾರೆ. ಅದ್ರಲ್ಲಿ ಒಂದು ರಾಶಿ ಈಗೇನಪ್ಪ, ನೀವೇನು ಮಾಡು ಕೇಳ್ದಾಗೆ ಕೇಳ್ತಾರೆ, ಕೇಳೋದು ಮಾತೇ ಇಲ್ಲ, ಸುಮ್ಮನಿರಿ ನೀವು, ನಾನು ನೋಡಿದ್ದಾನೆ, ಕರೆಕ್ಟಾಗಿ ಹೇಳಿ. ಆಮೇಲೆ ಎಲ್ಲದಕ್ಕೂ ದಿಗಿಲ್ ಪಡೋದು. ನೋಡಿ ಆ ಹೆಣ್ಮಗು ಹೇಳ್ದೆ ಇಂಥದ್ದು ಮಾಡ್ಕೊಂತಾನೆ ಮಾಡಬೇಕಿತ್ತು. ಗುರೂಜಿ ಇಷ್ಟಪಟ್ಟು ಮ್ಯಾರೇಜು, ಅಮ್ಮ ತಾಯಿ ಎಷ್ಟು ವರ್ಷ ಆಯ್ತು ಅಂದೆ, 3 ವರ್ಷ. 3 ವಾರದಲ್ಲಿ ಬಿಟ್ಟು ಬಂದ್ಬಿಡ್ತಿದ್ದೆ ನೀನು ಅವನನ್ನ. ನೀನು ಇಷ್ಟಪಟ್ಟಿದ್ದಕ್ಕೆ ಒತ್ತಡಕ್ಕೆ ಮದುವೆ ಆಗಿದ್ದೀಯಾ, ಇದೆಯಾ ಅವನ ಜೊತೆ. ಗುರುಜಿ ಇವಳಿಗೆ ಡೈವರ್ಸ್ ಆಗುತ್ತಾ, ಬಿಡಿಸ್ಬಿಡೋಣವಾ, ಅವನು ಹೋಗ್ಬಿಟ್ಟಿದ್ದಾನೆ ಇದೆಲ್ಲ ಅಂತ ಅವರಮ್ಮ. ಏಕೆ
ಯಾಕೆ ನೀನು ನುಗ್ಗೆ ಮರಕ್ಕೆ ಏನಾದ್ರು ಕೊತ್ತಂಬರಿ ಕಡ್ಡಲ್ಲಿ ನೇಣು ಹಾಕೋಬೇಕಾ? ಅವಳನ್ನ ಕೇಳು ಕರೆಕ್ಟಾಗಿ ಕೇಳು, ಬಿಟ್ಟು ಬರ್ತೀಯ ಅಂತ ಕೇಳು. ನಿಮಿಷಕ್ಕೊಂದು ಡೈಲಾಗ್ ಹೊಡಿತಾಳೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು. ಅವನೇನು ಬೇಡ, ಪೇಪರ್ ಇಟ್ಟು ಸೈನ್ ಮಾಡೋ ಟೈಮ್ನಲ್ಲಿ ನಾನು ಬುಜ್ಜಿ ಅನ್ಬಿಡ್ಲಿ ಅಷ್ಟೇ. ನೀವೆಲ್ಲ ವಿಲ್ಲನ್ಗಳೇ, ನಾನು ವಿಲ್ಲನ್ನೇ. ಅಯ್ಯೋ ರಾಮಚಂದ್ರ, ಈ ಹುಡುಗಿ ವಿಚಾರಕ್ಕೆ ಹೋಗೋದು ಗ್ಯಾರಂಟಿ ಇವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕಾಗಲ್ಲ ಅಂತ ತಪ್ಪು ಮಾಡಿಬಿಟ್ಟಿರಾ ಅಂದೆ. ಕೇಳಿ ಅಂದೆ. ಏನ್ ಪುಟ್ಟ, ಅವನೀಗ ಬಂದ್ಬಿಟ್ಟು ನನ್ನ ಬುಜ್ಜಿ, ನನ್ನ ಶಾಮಿಮ್ಮ, ನನ್ನ ಮಾಡೋಲ್ಲಮ್ಮ, ನನ್ನ ಬಂಗಾರ ಅಲ್ವಮ್ಮ, ಡಮಾಲು, ನೀವೆಲ್ಲ ವಿಲ್ಲನ್ನೇ ಅಂದೆ. ಬರ್ತಾನಲ್ವಾ ಅಂತಿದ್ದಾಳೆ. ತಗೊಳ್ಳಿ ಕತೆ ಇಬ್ಬರಿಗೂ. ಇಬ್ರು ಮುಖ ನೋಡ್ತಿದ್ದಾನೆ, ಚಿಕ್ಕಮ್ಮ ಅಮ್ಮ ಇಬ್ರು. ಹೌದು, ಇವರ ಸುದ್ದಿಗೆ ಮಾತ್ರ ಹೋಗಲೇಬೇಡಿ. ಉಂಡ್ಯಾ ಬಸವ? ಉಂಡೆ. ಉಂಡಿಲ್ಲ ಬಸವ? ಉಂಡಿಲ್ಲ. ಇದೇ ಹೇಳ್ಬೇಕು. ಅದು ಪುರುಷರು ಅಷ್ಟೇ, ಸ್ತ್ರೀಯರು ಅಷ್ಟೇ. ಅಬ್ಬಬ್ಬಬ್ಬಬ್ಬಬ್ಬ, ಇವರ ಡಿಸಿಷನ್ ಮೇಕಿಂಗ್ ಒಂದು ಆನಂದ ಅಂತರಾಟದಲ್ಲಿರುತ್ತೆ. ಇವ್ರಿಗಿರುವಷ್ಟು ಭಯಗಳು, ಇವ್ರಿಗಿರುವಷ್ಟು ಆತಂಕಗಳು, ಇವ್ರಿಗಿರುವಷ್ಟು ಆಸೆಗಳು, ಇವ್ರಿಗಿರುವಷ್ಟು ಕನಸುಗಳು ಈ ಟಾಪ್ 3 ರಾಶಿಯಲ್ಲಿ ಇವರೊಬ್ಬರು ಸೇರ್ಕೊಬಿಟ್ಟಿದ್ದಾರೆ. ಇನ್ನು ಯಾರೂ ಇಲ್ಲ ಮಹಾರಾಯರಿಗೆ, ಕನ್ಯಾ ರಾಶಿಯವರೇ. ಇವರು ಒಬ್ರು. ಇವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಕನ್ಯಾ ರಾಶಿ ಪುರುಷನ ಕೇಳಿ ನೋಡಿ, ನೀವು ಗ್ಯಾರಂಟಿ ತುಂಬಾ ಜನ ಕಮೆಂಟ್ ಆಗ್ತೀರಿ ನೋಡಿ. ಗುರುಜಿ ನಿಜಾನೇ ಗುರುಜಿ, ಅಯ್ಯಯ್ಯಪ್ಪ ನಮ್ ಕೈಲಾಗಲ್ಲ ಅಂತ. ರಾತ್ರಿ ಎಲ್ಲ ಹೇಳ್ತಾರೆ, ಬೆಳಿಗ್ಗೆ ಹೋಗಲ್ಲ ಅಂತ. ಬೆಳಿಗ್ಗೆ ಎದ್ದೋಗ್ಬಿಟ್ಟಿರ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ನು ಬರ್ಲಿ ಮಾಡ್ತೀನಿ ಹ್ಞೂ ಅಂತ ಬಂದ್ ಹಿಂಗ ಅರ್ಲಿ ಕಣ್ಣು ಸ್ಟೈ ಅನ್ಲಿ, ಡಮಾಲು ಡಿಮಿಲು ಮುಗಿದೋಯ್ತು. ಹೌದು, ನೀವು ಹೀಗೆಯೇ, ಕನ್ಯಾ ರಾಶಿಯವರ ಭಾವಗಳು ಹೀಗೆಯೇ ಮಕ್ಕಳೇ. ನೀವು ಗ್ಯಾರಂಟಿ ಹೇಳಿ, ಕನ್ಯಾ ರಾಶಿ ಹೆಣ್ಮಕ್ಳು ನೀವು ನಿಮ್ಮ ಗಂಡನ ಮಾತು ಕೇಳ್ತೀರಾ? ಅಯ್ಯೋ, ನಿಮ್ಮ ಮಕ್ಕಳು ಮಾತು ಕೇಳಕ್ ಬಿಡ್ತೀರಣ್ಣ? ಅವನಿಗೆ 20 ಆಗಿದ್ರು, ಅವನಿಗೆ 30 ಆಗಿದ್ರು, ನಾನು ಹೇಳಿದ ಬಟ್ಟೆನೇ ಹಾಕೊಂಡು ಬರ್ಬೇಕು, ನಾನು ಹೇಳಿದ ಊಟನೇ ತಿನ್ಬೇಕು, ನಾನು ಹೇಳಿದ ತಟ್ಟೆನೆ, ನಾನು ಹೇಳಿದ ಸ್ಯಾರಿನೇ, ಪ್ಯಾಂಟೆ. ತಾಯಿ, ಅಲ್ಲಿ ರೂಲ್ ಇದೆ, ಕಾನ್ಸ್ಟಿಟ್ಯೂಷನ್ ರೂಲ್ ಅಲ್ಲ, ಅದಕ್ಕೆ ಮೀರಿದ ರೂಲ್ ಇದೆ, ಅಲಿಖಿತ ನಿಯಮ ಒಪ್ಪಂದವಿದೆ. ಒಬ್ಬ ಮಗ ಹೋದಂತಮ್ಮ, ಏನಮ್ಮ ಇದು, ಅಪ್ಪ ಎಲ್ಲದಕ್ಕೂ ಕೇಳ್ತಾರೆ, ನಾನಂತೂ ಇಲ್ಲಮ್ಮ, ಈಗೆಲ್ಲೋ ಟ್ರಿಪ್ ಹೋಗ್ಬೇಕು. ನಿಮ್ಮ ಅಪ್ಪನಿಗೆ ಇನ್ನೂ ಪರ್ಮಿಷನ್ ಗ್ರಾಂಟ್ ಆಗಿಲ್ಲ, ನಿನಗೆ ಗ್ರಾಂಟ್. ಬಾಯಿ ಮುಚ್ಕೊಂಡಾಗ ಒಳಗಡೆ ಟ್ರಿಪ್ ಅಂತೆ, ಟ್ರಿಪ್ಪು ಮುಗೀತು. ಹೌದು, ಕನ್ಯಾ ರಾಶಿಯವ್ರಿಗೆ ಮಗನಾಗುಟ್ಟಿದ್ರಿ, ಕನ್ಯಾ ರಾಶಿಯವ್ರಿಗೆ ಗಂಡನಾಗಿದ್ದೀರಿ, ಕನ್ಯಾ ರಾಶಿಯವ್ರಿಗೆ ಹೆಂಡತಿ ಆಗಿದ್ದೀರಿ. ಒದ್ದು ನಾನಾ ಬೇಡ, ನಾನಾ ಬೇಡ, ನಾನಾ ಬೇಡ. ಏನ್ ಗೊತ್ತಾ, ಅದ್ಯಾವುದೋ ಒಂದು ಬಾಯೋ ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ, ಸರಿ ತದ್ಕಾಕ್ಬಿಟ್ಟಿರ್ತಾನೆ, ಹೊಡೆದು ಅವ್ನು ರಿವೀಲ್ ಆಗೋವಂಥ ಒಂದು ರೋಲ್ ಅದು, ಸಖತ್ತದು. ಮಧ್ಯಂತರದಲ್ಲಿ ಅವಾಗ ಶಶಿಕುಮಾರ್ ಬಂದ್ಬಿಟ್ಟು ರಜನಿಕಾಂತ್ನ ಕೇಳ್ತಾರೆ, ನೀನು ಹೊಡೆದಿರೋದು ಅಂತಿಂತ ಏಟಲ್ಲ ಅಂತ. ಅದು ಡಾಕ್ಟರ್ ಹೇಳೋದು, ಇದು ನಾಡಿ ನರ ತುಂಬಾ ತಿಳಿದು ಪಳಗಿರೋ ನೋಡಿದಿರೋ ಏಟು, ಗೊತ್ತೇ ಆಗಲ್ಲ, ಹಂಗ ಬ್ಲಾಕ್ ಆಗ್ಬಿಟ್ಟಿದೆ. ಬದುಕಿದ್ರೆ ಹೆಚ್ಚು ಬಟ್ ಬದುಕ್ತಾರೆ, ಕೋಮಕ್ ಜಾಗದಿದ್ರೆ ಹೆಚ್ಚು ಬಟ್ ಕೋಮತ್ತ ಇರ್ತಾರೆ. ಹಂಗಿರುತ್ತೆ ಕನ್ಯಾ ರಾಶಿ ಅನ್ಸುತ್ತೆ. ಕನ್ವಿನ್ಸ್ ಮಾಡೋಕೆ ಆಗುವುದಿಲ್ಲ. ಯಾವುದೇ ವಿಚಾರ ತಗೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ವಿಚಾರ ತಗೊಳ್ಳಿ, ಅಮ್ಮ ರಾಮಚಂದ್ರ ಹಿಂಗೆ ಮಾಡ್ಕೊಳ್ಳೋದು. ಹಂಗೋಗಿ ಹಿಂಗೋಗಿ ಕನ್ವಿನ್ಸ್ ಆಗೋದು ಡುಬುಕ್ ಅಂತ ಡೊಮಾಲು ಅಂತ ಇದೆ. ಅವನನ್ನು ಬಿಟ್ಟು ಬಂದೋದ ನೀನು, ಈ ಮಗುನ ಮುಗಿದೋಯ್ತು, ಮರಣ ಶಾಸನ. ಜೀವನದಲ್ಲಿ ನಿನ್ ಮುಖ ನೋಡಲ್ಲ. ಯಾಕು ರುಚಿ? ಅವನ್ ನಾಳೆ ಬಂದು ಬಿಟ್ಟು ನನ್ನ ಜೀವನ ನಾಳೆ ಮಾಡಿದ್ ನೀವೇ. ನಿಮ್ಮ ಮಾತು ಕೇಳಿ ನಾನು ಸೈನ್ ಮಾಡಿದ್ದು, ಡೈವರ್ಸ್ ಕೊಟ್ಟಿದ್ದೀವಿ ಮಾತು ಬರುತ್ತೆ. ಸುಮ್ಮನೆ ಇದ್ದಾಳೆ ಅಕ್ಕಯ್ಯ. ಅಯ್ಯೋ 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 ಅಯ್ಯೋ, ಅಮ್ಮ ಬಿಟ್ಟು ಬರ್ತೀನಿ, ಅಮ್ಮ ಹೋಗ್ತಿದ್ದೀನಿ, ಸರಿ ಅಮ್ಮ. ಜಬ್ ತು ಆ ರಹಿ ಹೈ ದುಲ್ಹನ್ ಕಿ ತರ ಆವ್, ಜಬ್ ತು ಜಾ ರಹಿ ಹೈ ದುಲ್ಹನ್ ಕಿ ತರ ಹಿ ಜಾವ್. ಅಷ್ಟೇ ಹೇಳ್ಬೇಕು. ಅಯ್ಯೋ 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 ಅಯ್ಯೋ, ಇವ್ರ ಮನೆ ಬಂಗಾರ ಆಗೋಗ ಅಷ್ಟೇ.
ನಮ್ಮ ಕತೆ ಅಷ್ಟೇ ಚಿತ್ರಾನ್ವೇ. ಕನ್ಯಾ ರಾಶಿಯವರ ಜೊತೆ ಮಾತ್ರ ಕೆಲವು ಮನೆ ವಿಚಾರ, ಮದುವೆ ವಿಚಾರ, ಕುಟುಂಬದ ವಿಚಾರ, ಮದುವೆ ವಿಚಾರ, ಅಯ್ಯೋ ಮನೆ ವಿಚಾರ, ಒಪ್ಪದೇ ಇಲ್ಲ, ಮಕ್ಕಳ ವಿಚಾರ, ತುಂಬಾ ವಿಚಾರಗಳು. ಏನು ಅನ್ಕೊಂಡಿದ್ದೀರಿ ನೀವು? ಹಂಗೋಗಿ ಹಿಂಗೋಗಿ ದಾರಿಲಿ ಹೋಗೋ ಮಾರಮ್ಮ ಮನೆ ಗಂಟ ಬಾರಮ್ಮ ಅಂದಂಗೆ ಆಗ್ಬಿಡುತ್ತೆ. ಹೆಂಗ್ ಮಾಡ್ಬೇಕು ಅಂತ ನೋಡಿ, ಹಿಂಗ್ ಇಡ್ಬೇಕು. ನಿನಗೆ ಯಾವ್ದು ಬೇಕೋ ತಗೋ ಪಾಂಡುರಂಗ ಅನ್ಬೇಕು. ನೋಡು, ಮಾರ್ಕೆಟ್ ಕರ್ಕೊ ಬಂದ್ವಿ, ಇಲ್ಲ ಮಾರ್ಕೆಟೇ ನಿನ್ನ ಹತ್ರ ಬಂತು. ಯು ಚೂಸ್ ಇಟ್. ನೀನ್ ಸಮಯ ತಗೋ, 6 ತಿಂಗಳು ತಗೋ, 1 ವರ್ಷ ತಗೋ. ಅದು ಮನೆ ಇರ್ಬೋದು, ಮದುವೆ ಇರ್ಬೋದು, ಮಗು ಇರ್ಬೋದು. ಡಿಸಿಷನ್ ಇಸ್ ಯೋರ್ಸ್ ಮಾ. ನೀನ್ ಕೇಳಿದ್ರೆ ಬೇಕಾದ್ರೆ ಒಂಚೂರು ಒಗ್ಗರಣೆ ಹಾಕೊಡ್ತೀನಿ, ನೀನ್ ಕೇಳಿದ್ರೆ ಅಲ್ಲೊಂದು ಚೂರು ಕೂಟು, ನೀನ್ ಕೇಳಿದ್ರೆ ಅಲ್ಲೊಂದು ಪಲ್ಯ, ನೀನ್ ಕೇಳಿದ್ರೆ ಅಲ್ಲೊಂದು ಸಂಡಿಗೆ ಸಾರು. ಕನ್ಯಾ ರಾಶಿಯವರದ್ದು ತುಂಬಾ ಕನ್ಯಾ ರಾಶಿ ಪುರುಷರು ಮುಗಿದೋಯ್ತು. ಮದುವೆ ಅಷ್ಟು ಬೇಗ ಆಗಲ್ಲ. ಈ ಕನ್ಯಾ ಲಗ್ನದವರು, ಕನ್ಯಾ ರಾಶಿಯವ್ರು ಬೇಕಾದ್ರೆ ಗಮನಿಸಿ ನೋಡಿ. ಇಲ್ಲ ಮದುವೆ ಆದ್ಮೇಲೆ ತುಂಬಾ ದಿನ ಜೊತೆಲಿ ಇರೋಲ್ಲ. ಡಿಸಿಷನ್ ಮೇಕಿಂಗ್ ಕನ್ಯಾ ರಾಶಿ ಹುಡುಗರ ಹತ್ರ ಹೋಗ್ಬಿಟ್ರೆ ಕೆಲವೊಂದು ಫರ್ಮ್ ಡಿಸಿಷನ್, ಮನೆ ಕಟ್ಟೋದು, ಮದುವೆನೋ, ಅಮ್ಮಮ್ಮಮ್ಮಮ್ಮಮ್ಮಮ್ಮ ಆಗೋದಾ, ಇದು ಬೇಡವಾ, ಇದು ಸರಿಯಾ, ಇದು ಸರಿ ಇಲ್ವಾ, ಒಂದೊತ್ತಾ ಒಂದಿಲ್ವಾ. ನಾನು ಅನುಭವಿಸಿದ್ದೀನಿ ಕನ್ಯಾ ರಾಶಿಯ ನನ್ನ ಬಾಸ್ ಹತ್ರ. ಅಮ್ಮ ಯಾವಾಗಲೂ ಮಾತಾಡಿದ್ದು 4 ತಿಂಗಳ ನಂತರ ದಿಢೀರಂತ ಫೋನ್ ಮಾಡ್ತಾರೆ, ಗುರುಗಳೇ ಬಂದ್ಬಿಡಿ ಪ್ರೋಗ್ರಾಮ್ ಮಾಡ್ಬಿಡೋಣ. ಪ್ರೋಗ್ರಾಮ್ ನಾನು ಮರೆತು ನನ್ನ ಪಾಡಿಗೆ ಬೇರೆ ಏನೋ ನನ್ನ ಯೋಜನೆಗಳು ಶುರು ಆಗ್ಬಿಟ್ಟಿದೆ. 3 ದಿನ ಇಲ್ಲ 3 ವಾರದಲ್ಲಿ ಮ್ಯಾಕ್ಸಿಮಮ್ ತಗೊಳ್ಳೋ ಡಿಸಿಷನ್ 4 ತಿಂಗಳು 6 ತಿಂಗಳ ನಂತರ ದಿಢೀರಂತ ಕರೆದ್ರೆ ಯಾರಿಗೆ ನೆನಪಿರುತ್ತೆ? ಬೆಳಿಗ್ಗೆ ತಿಂದಿದ್ದು ನಾಷ್ಟನೇ ನಮ್ಗೆ ನೆನಪಿಲ್ಲ. ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ. ಹೌದಲ್ವಾ? ದಿಸ್ ಇಸ್ ದ ಪ್ರಾಬ್ಲಮ್. ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯವಲ್ಲ. ಇವ್ರ ಹತ್ರ ಮಾತ್ರ ಅದೊಂದು ಡೈಲಾಗ್ ಇಟ್ಕೊಳ್ಳಿ. ಕನ್ಯಾ ರಾಶಿಯವರ ಹತ್ರ ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯವಲ್ಲ. ಅವ್ರು ಹೇಳಿದಾಗ ಸೂಕ್ಷ್ಮವಾಗಿ ಗಮನಿಸು. ಏನ್ರಿ ತಿಂದಿರಾ? ಹೇಗೆ ಅನ್ನಿ. ಇಲ್ಲ ಅದು ಅಂದ್ರೆ ಮುಗೀತು ಕತೆ. ಅವ್ರು ಒಪ್ಸಲ್ಲ, ಒಪ್ಪಕ್ ಬಿಡಲ್ಲ. ಅದಾಗೋ ಮಾತೇ ಅಲ್ಲ. ಜೀವನದಲ್ಲಿ ಬರೆದಿಟ್ಕೊಳ್ಳಿ. ಕನ್ಯಾ ರಾಶಿನ ಮದುವೆ ಆಗಿದ್ದೀರಿ, ಇಲ್ಲ ಕನ್ಯಾ ರಾಶಿಯವ್ರು ನಿಮ್ಮ ಮಗ, ಕನ್ಯಾ ರಾಶಿಯವ್ರು ನಿಮ್ಮ ಹೆಂಡತಿ, ಕನ್ಯಾ ರಾಶಿಯವ್ರು ನಿಮ್ಮ ಗಂಡ, ಕನ್ಯಾ ರಾಶಿಯವ್ರು ನಿಮ್ಮ ಸೊಸೆ, ಕನ್ಯಾ ರಾಶಿಯವ್ರು ನಿಮ್ಮ ಗುರು. ಮುಗಿದೋಯ್ತು. ಜೊತೆಗ ವಹಿಸಿಂಕಂದರು. ಹೌದು, ಅವರಾಗಿ ಅವರನ್ನು ಕನ್ವಿನ್ಸ್ ಮಾಡೋದು ಆಗೋಲ್ಲ. ಯಾವಾಗಲೂ ಅವನು ಯಾರೋ ಪುಣ್ಯಾತ್ಮ, ಅವನು ಪಡ್ಕೊಂಡು ಬಂದಿರೋನು, ಇಲ್ಲ ಆಕೆ ಪಡ್ಕೊಂಡು ಬಂದಿರೋದು. ಗ್ಯಾರಂಟಿ. ಇದು ತುಂಬಾ ಜನ ಇವತ್ತು ಕಮೆಂಟ್ಸ್ ಹಾಕ್ತೀರಾ, ಶೇರು ಮಾಡ್ತೀರಾ. ನೋಡಿ ಗುರುಗಳೇ, ನಿಜ ಗುರುಗಳೇ, ಇದೆಲ್ಲ ಆಗಿದೆ ಅನ್ನತಕ್ಕಂಥದ್ದು. ಹೌದು, ಇವ್ರು ಒಪ್ಪಲ್ಲ. ಅದಕ್ಕೆ ಇವ್ರಿಗೆ ಮದುವೆ ಇರ್ಬೋದು, ಮನೆ ಇರ್ಬೋದು, ಮಗು ಇರ್ಬೋದು, ಯು ಟೇಕ್ ಎ ಡಿಸಿಷನ್. ಅಲ್ಲದೆ ನೀವು ಡೈವರ್ಸ್ ವಿಚಾರ ಮಾತಾಡಬೇಡಿ. ಅವಳಿಗೆ ಇಟ್ಕೊಳ್ಳೋ ಅಷ್ಟು ದಿನ ಆ ಬದುಕು ಬೇಕು, ನಾನು ಈಚ್ಕೋತೀನಿ, ಇದು ನನ್ನ ಬಗಲಲ್ಲೇ ಇರಲಿ, ಇಟ್ಕೊಳ್ಳಿ. ಬೇಡ ಅಂತ ತಿಳಿಸ್ದಾಗ ನೋಡೋಣ. ಸುಮ್ಮನಿದ್ದು ಬಿಡಿ. ಆ ಮಗುನ ಕೆದಕ್ಲಿಕ್ಕೆ ಹೋಗ್ಬೇಡಿ. ಬೇಡ. ಅದ್ರ ಮೇಲೆ 1994 ತಗೊಳ್ಳಿ. 1-4 ಬೂಮ್ ಆಗದ ಮಾತು. ಒಂದರ ಪ್ರಭಾವ ಸೂರ್ಯ, ಆತ್ಮ ಒಂದು ಹೇಳ್ತಾರೆ ರಾಹು, ಇನ್ಯಾವುದೋ ಒಂದು ಊಹಾಪೋಹ ಸೆಂಟ್ರಲ್ ಸಿಕ್ಕಾಕೋಬಿಟ್ಟಿರ್ತಾರೆ. 94 ಸುದ್ದಿಗೆ, 1988 ಸುದ್ದಿಗೆ, ಇದೆಲ್ಲ ಕೆಲವೊಂದು ಇದ್ದಾರೆ. ದಟ್ ಇಸ್ ದೇ. ಅದರಿಂದ ದಯಮಾಡಿ ನೀವು ಕನ್ಯಾ ರಾಶಿಯವರ ಏನು ಹೇಳ್ತೀರಿ, ಏನು ಹೇಳಲ್ಲ, ಒಂದು ಪುಟ್ಟ ವಿರಾಮ ತಗೊಂಡು ಬಂದು ವಾಪಸ್ ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಖಂಡಿತ ಕೆಲವ್ರಿಗೆ ಬೇಸರ ಆಗಿರುತ್ತೆ. ಏನು ಮಾಡೋದು, ನನ್ನ ವೃತ್ತಿ ಧರ್ಮ ಬರೀ ಜಾತಕನೇ ಹೇಳ್ತಾ, ಬರೀ ಜ್ಯೋತಿಷದ ಕಂತೆ ಪುರಾಣಗಳನ್ನ ಹೇಳ್ತಾ. ನಿಜ ಹೇಳ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಪರಮ ಸತ್ಯ. ದಿನ ಭವಿಷ್ಯ ನೋಡಲೇಬಾರ್ದು.
ನಿಮ್ಮ ತೃಪ್ತಿಗೋಸ್ಕರ ಬಂದು ಕೂತ್ಕೊಂಡು ಹೇಳ್ತಿರೋದು. ಹುಡುಕಿ ರಿಸರ್ಚ್ ಮಾಡಿ ಈ ಚಂದ್ರ ಇದು ನೋಡ್ದ ಹಾಕೋತೀವಿ. ಯಾಕಂದ್ರೆ ದಿನಾ ರಾಮಾಯಣ ಕೇಳಬಾರ್ದು ಅನ್ನೋದೇ ಇದೆ. ಇನ್ನು ದಿನಾ ಭವಿಷ್ಯ ಯಾಕೆ ಕೇಳಬೇಕು? ಸಣ್ಣ ಪುಟ್ಟ ಕೆಲಸ, ನಾವೇನು ದೊಡ್ಡ CM, ದೊಡ್ಡವ್ರು ಕೇಳಬೇಕು. ಅವ್ರು ಕೇಳ್ತಾರೆ, ತಗೊಳ್ಳೋ ಪ್ರತಿ ನಿರ್ಧಾರ. ದೊಡ್ಡ ದೊರೆ, ದೊಡ್ಡ ಚಕ್ರವರ್ತಿ, ಅವನಿಗೆ ನಿತ್ಯ ಒಂದು ಯುದ್ಧ ಇರುತ್ತೆ, ನಿತ್ಯ ಒಂದು ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೊಳ್ಳೋದಿರುತ್ತೆ. ವೆದರ್ ಇದು ಸಾಧಕ ಬಾಧಕ, ವಿರೋಧ ಪಕ್ಷದವ್ರು ಎದ್ದು ಬಿಡ್ತಾರೆ. ಹೌದು, ವಿರೋಧ ಪಕ್ಷದವ್ರು ಎದ್ದು ಬಿಡ್ತಾರೆ, ಜನ ದಂಗೆ ಎದ್ದು ಬಿಡ್ತಾರೆ. ಹೌದು, ಸಡನ್ ಆಗಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಒಂದು 2 ದಿನ ಧ್ಯಾನಕ್ಕೆ ಹಿಂಗೆ ಕುತ್ಕೊಬಿಟ್ರೆ ಏನು ಕತೆ? ದೊರೆಯಾದವನು ಹೋಗ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ರೆ, ಆಡಳಿತ ಮಾಡಪ್ಪ ಅಂತ ನೀನು ಕೈ ಕೊಟ್ರೆ, ಕಾಶಿ ಚೊಂಬು ಇಟ್ಕೊಂಡ್ಬಿಟ್ಟು ನೀನು ಕಾಶಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ನಮ್ಮ ಕತೆ ಏನು? ಇಲ್ಲಿ ಫ್ಲಡ್ ಆಗ್ತಿದೆ, ಇಲ್ಲೊಂದು ಬಿರುಗಾಳಿ ಬೀಸ್ತಿದೆ, ಇನ್ನೊಂದು ಆಗ್ತಿದೆ. ಅವ್ರಿಗದು ಬೇಕು. ಆ ನಿರ್ಧಾರ ತಗೊಳ್ಳೋಕೆ ಮೊದಲು ಕಾಶಿಗೆ ಹೋಗೋಕ್ಕೂ ಕೆಲವೊಂದು ಕೇಳಿರ್ತಾರೆ. ಜಪಕ್ಕೆ ಹೋಗೋವು, ಯುದ್ಧಕ್ಕೆ ಹೋಗೋವಾಗ್ಲೂ ಏನು ಮಾಡಬೇಕಂದ್ರೂ ಅವರ ನಿರ್ಧಾರಗಳ ಹಿಂದ್ಗಡೆ ತುಂಬ ಜನದ ಆದರಂಥ ಒಂದು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಮಟ್ಟದ ವ್ಯಕ್ತಿಗಳು ಕುಳಿತಿರ್ತಾರೆ. ತುಂಬ ದೊಡ್ಡ ಗುರುಗಳು, ಸಿದ್ಧಾಂತಿಗಳು, ಯೋಜನೆಗಳು ರೂಪಿಸ್ತಕ್ಕಂಥವ್ರು ಕೂತಿರ್ತಾರೆ. ಅದನ್ನ ನೀವು ಇಲ್ಲಿ ಕೂತ್ಕೊಳ್ಳಿ, ನಾವು ನೋಡ್ಕೋತೀವಿ. ಆ ಥರದ್ದು ಬಂತು ಅಂದರೆ ವಿ ನೋ ಹೌ ಟು ಟೇಕ್ ಇಟ್ ಬ್ಯಾಕ್. ಅಂದರೆ ಅದನ್ನ ಡಿಸೈನ್ ಮಾಡಿದವ್ರೆ ಅವ್ರು ಇರ್ತಾರೆ. ಅಷ್ಟೊಂದು ಬುದ್ಧಿ, ಶಕ್ತಿ, ಚೈತನ್ಯ, ಯೋಜನಾ ರಾಜನಿಗೆ ಖಂಡಿತ ಇರೋದಿಲ್ಲ. ನೀವು ಯಾವುದೇ ರಾಜನನ್ನ ನೋಡಿ, ಯಾವ ರಾಜನು ತುಂಬ ಓದ್ಕೊಂಡಿರೋ ರಾಜ ಫೇಲ್ಯೂರ್ ಆಗ್ಬಿಡ್ತಾನೆ, ತುಂಬ ತಿಳಿದಿರೋ ರಾಜ ಫೇಲ್ಯೂರ್ ಆಗ್ಬಿಡ್ತಾನೆ, ತುಂಬ ಶಕ್ತಿಯುತ ರಾಜ ಸರ್ವನಾಶಕ್ಕೆ ತಂದಿಟ್ಬಿಡ್ತಾನೆ, ಪುಟಿನ್ ಥರ. ಹೌದು, ತುಂಬ ಬುದ್ಧಿವಂತ ರಾಜ ಒಬ್ಬ ಆಳಿದ್ರು, 10 ವರ್ಷ ಅವ್ರನ್ನ ಆಡಬಾರ್ದು ಮಾತೆಲ್ಲ ಆಡ್ಬಿಟ್ರು. ಅವರು ರಾಜ ಆಗೋಕ್ ಮೊದಲು ಅವ್ರಿಗಿದ್ದ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಅವ್ರ ನಾಲೆಡ್ಜ್ ಬ್ಯಾಂಕ್, ಮಹಾ ಆರ್ಥಿಕ ಶಾಸ್ತ್ರಜ್ಞ ಅನ್ನತಕ್ಕಂಥವರು. ಅವ್ರು ನುಡಿದಿದ್ದೆ ನಡೆದಿದ್ದೆ ಇಂಥದ್ದು ನಡಿಬೇಕು ಆಗಬೇಕು ಅಂದರೆ ಅಂಥದ್ದೊಂದು ಅದ್ಭುತ ನಡೀತಿತ್ತು. ಇಸ್ ಅ ಜೀನಿಯಸ್, ಈಸ್ ಅನ್ ಅ ವಾಕಿಂಗ್ ಎನ್ಕ್ಲೋಸೈಕ್ಲೋಪೀಡಿಯಾ ಆಫ್ ಅನ್ ಎಕನಾಮಿಕ್ಸ್, ಬ್ಯಾಂಕಿಂಗ್ ರೆವಲ್ಯೂಷನ್. ಇವತ್ತೇನಾದರೂ ಮುಕ್ತ ಮಾರುಕಟ್ಟೆ ಇದೆಲ್ಲ ಮಾತಾಡ್ತೇವೆ. 1990, 91, 92 ಮನಮೋಹನ್ ಸಿಂಗ್ ತುಂಬ ಜೀನಿಯಸ್ ಆಗಿದ್ದಂಥ ಆ ಕಾಲದ ದೊರೆಯ ಹೆಸರು ನೋಡಿ ಕೆಡಹೋಗಿತ್ತು. PV ನರಸಿಂಹರಾವ್ ಮಹಾಪ್ರಕಾಂಡ ಪಂಡಿತರು. ಅವರ ಒಂದು ಮರಣದಲ್ಲೂ ಒಂದು ಕೆಲವೊಂದು ಆಯ್ತು. ಇರ್ಲಿ, ತುಂಬಾ ಬುದ್ಧಿವಂತರಿಗಿದೆ ಆಗೋದು. ತುಂಬಾ ಬುದ್ಧಿವಂತ ರಾಜ್ಯ ಆಡಳಿತ ಮಾಡಬಾರ್ದು. ನಾವು ಹೇಳ್ತೇವೆ ಇವನು ತುಗ್ಲಕ್ ದರ್ಬಾರ್ ಮಾಡ್ತಿದ್ದಾನಂತ. ಅಲ್ಲ, ಅರ್ಧಂಬರ್ಧ ಕೆಲವೊಂದಿರೋದು. ತೀರಾ ಬುದ್ಧಿವಂತನೂ ಅಲ್ಲಿ ಇರಬಾರ್ದು, ತೀರಾ ದಡ್ಡನೂ ಇರಬಾರದು. ಹೌದು, ಯೋಚಿಸಿ ಸಮಯ ಮಾತಾಡೋಣ ರೀ, ನೋಡೋಣ ರೀ. ಯು ಶುಡ್ ನಾಟ್ ಜಂಪ್. ಅದಕ್ಕೆ ಒಂದು ದೊರೆಯ ಪಟ್ಟಕ್ಕೆ ಕಟ್ಟುವಾಗ ಆ ದೊರೆಯಲ್ಲಿ ಆ ಅರ್ಹತೆಗಳ ಸ್ಥಾಯಿ. ಏಕ್ ಸುಲ್ತಾನ್ ಅಂತ ಮಾಡ್ದ ಅಂದ್ರೆ ಪಕ್ಕದ ಸ್ಟೇಟಲ್ಲಿ ಆಗ್ದಂಗೆ ಕತೆ. ಅಪ್ಪನ ಶವದ ಮುಂದ್ಗಡೆ CM ಆಗ್ಬೇಕು ಅಂತ ಹಠ ಕಟ್ಟಿ ನಿಂತ್ಕೊಂಡಂತ ಎಡವಟ್ಟು ಹುಡುಗ. ಬರ್ಬಾದ್ ಒಂದು ಕ್ಯಾಪಿಟಲ್ ಮಾಡ್ಕೊಳ್ಳಿಲ್ಲ ರೀ. ಧೈರ್ಯವಾಗಿ ಇದನ್ನ ನಾನು ಕ್ಯಾಪಿಟಲ್ ಮಾಡ್ತೇನಂತ ಚರ್ಚೆ ಮಾಡಿ ಜನಗಳ ನಡುವೆ ಏನಾದ್ರೂ ಒಂದು ಮಾಡಿ. ಓದಾರ್ಪು ಯಾತ್ರ ಬರೀ ಬಿಡಿಗಾಸು ಯಾತ್ರ ಅಷ್ಟೇ. ಎಷ್ಟು ದಿನ ಕೈಗೆ ಒಂದು 3,000 5,000 ತಿಂಗಳು ಕೊಟ್ಬಿಟ್ರೆ ಸಾಕ. ಉದ್ಯೋಗಗಳಿಲ್ಲದವ್ರಿಗೆ 3,000 ಇಟ್ಕೊಂಡು ಏನ್ ಮಾಡ್ತೀರಿ? ಹೆಂಡತಿ ಮಕ್ಕಳನ್ನ ಏನ್ ಪೋಷಿಸ್ತೀರಿ? 5,000 ಇಟ್ಕೊಂಡು ಏನ್ ಮಾಡ್ತೀರಿ? ಅದೇ ಆಗೋದು. ಒಬ್ಬ ವ್ಯವಹಾರಸ್ಥ ತೀರಾ ಬಂದು ಅಲ್ಲಿ ರಾಜ್ಯಭಾರ ಮಾಡ್ಲಿಕ್ಕೆ ಬಂದೆ. ಅದಕ್ಕೆ ಮೊದಲು ಏನಾಗಿದ್ದ, ಏನ್ ಮಾಡ್ತಿದ್ದ ಅನ್ನೋದಾದ್ರೂ ನೋಡ್ಬೇಕು. ಇದೆಲ್ಲ ವಿಚಾರಿಸ್ಬೇಕು. ನಾವೆಲ್ಲ ಹಾಕಿದ್ವಿ. ಇದೇ ಆಗೋದು. ಹಾಗೆ ತೀರಾ ಓದ್ಕೊಂಡಿರೋ ಮನುಷ್ಯ ನೋಡಿ ಹೋಗಿ ಜೈಲಲ್ಲಿ ಕೂತಿದ್ದಾನೆ. ಅರವಿಂದ್ ಅಣ್ಣ ಒಬ್ಬ ದೊರೆಯೇ. ತುಂಬಾ ಫಿಕಲ್ ಮೈಂಡೆಡ್ ಇರಬಾರ್ದು. ಆ ಥರ ಗೈಡಿ ನಿರ್ಧಾರಗಳು. ಯಾರನ್ನೂ ನಂಬದ ವ್ಯಕ್ತಿ ಭಾರಿ ಕಷ್ಟ, ಎಲ್ಲರನ್ನೂ ನಂಬೋ ವ್ಯಕ್ತಿ ಇನ್ನೂ ಕಷ್ಟ. ಎಷ್ಟು ನಂಬಬೇಕೋ, ಎಷ್ಟು ನಂಬಬಾರದೋ, ಎಷ್ಟು ಕೇಳಬೇಕೋ, ಎಷ್ಟು ಕೇಳಬಾರದೋ. ಡೆಸಿಷನ್, ರೈಟ್ ಟೈಮ್ ರೈಟ್ ಡೆಸಿಷನ್ ಕೆಲವೊಂದು ತಗೋಬೇಕಾಗುತ್ತೆ. ತುಂಬಾ ಎದುರು ಪುಕ್ಲನ್ನ ಕುಂದಿಸಿದ್ರು ಕಷ್ಟ. ತುಂಬ ಬಂಡ ಪುಟಿನ್ ತರ ಕುಂದಿರ್ಸ್ಬಿಟ್ರೆ, ಉನ್ಮಾದಿಗಳ ಕೈಯಲ್ಲಿ ಕುಂದಿರ್ಸ್ಬಿಟ್ರೆ ನುಗ್ಗುಬಿಡ್ತಾರೆ. ಯಾವಾಗ ಯುದ್ಧೋನ್ಮಾದ ಅನ್ನತಕ್ಕಂಥದ್ದು ಇದೆಲ್ಲವೂ ಇದೆ, ಸುಮ್ಮನೆ ಅಲ್ಲ. ಅದಕ್ಕೆ ಆ ಸ್ಥಾನಕ್ಕೆ ಕೆಲವರು ಸಮಯ ತಗೋತಾರೆ.
ತಗೊಂಡು ಅಂತ ಅನುಭವಿ ಇನ್ನೊಂದು ಅಂತ ತಗೋಬರ್ತಾರೆ. ಆತನಲ್ಲಿ ತನ್ನ ಪರಿವಾರವನ್ನು ಮಾತ್ರ ನೋಡ್ಕೊಳ್ಳುವಂತ ಒಂದು ಇದೆಯಾ, ತಾನು ಮಾತ್ರ ತನ್ನ ಕುಟುಂಬದವರು ತನ್ನಿದು ಇಲ್ಲ, ಎಲ್ಲರನ್ನು ಸರ್ವೇ ಜನೋ ಸುಖಿನೋ ಭವಂತ, ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಜನ, ಎಲ್ಲರೂ ಇರಬೇಕು, ಎಲ್ಲರೂ ಕೂಡಬೇಕು, ಎಲ್ಲರೂ ಮಾತು, ಎಲ್ಲರೂ ಇದು ಅಂತ ಬೆಂಕಿ ಹಚ್ಚುವಂತ ಮಾತು ಮಾತಾಡ್ಬಾರ್ದು. ಅದಿದ್ರೂ ಒಳಗಡೆ ಇಟ್ಕೋಬೇಕು, ತೋರ್ಸ್ಕೊಳ್ಳೋ ಆಗಿಲ್ಲ, ಶತ್ರುತ್ವ ತೋರಿಸೋ ಆಗಿಲ್ಲ, ಮಿತ್ರತ್ವ ಹೇಳ್ಕೊಳ್ಳೋ ಆಗಿಲ್ಲ. ಎಲ್ಲರೂ ರಾಜ ಆದವನು ಮಾತನಾಡುವಾಗ ತುಂಬಾ ಹುಷಾರಾಗಿರ್ಬೇಕು. ಹೇಗಂದ್ರೆ ಹೇಗೆ ಕೆಲವೊಂದು ದೊರೆಗಳ ಬಗ್ಗೆ ಮಾತಾಡ್ತಿರ್ತೀವಿ ನೋಡಿ, ಏನ್ ಮಾತಾಡ್ಬಿಟ್ರು, ಕಿಚ್ಚತ್ತಿಸ್ಬಿಟ್ರು ಅಂತ. ಹೌದು, 10 ಥರದ ವ್ಯಕ್ತಿಗಳಿದ್ದಾರೆ. ಬೆರಳುಗಳೇ ನೋಡಿ, ನಮಗೆ ಬರೀ ಬೆರಳುಗಳು ನೋಡಿ ಸ್ವಾಮಿ. ಯಾವ್ದಾದ್ರು ಬೆರಳು ನೆಟ್ಟಗಿದೆಯಾ ನಮ್ದು? ಈ ಕೈ ಇದ್ದಾಗ ಈ ಕೈ ಇಲ್ಲ, ಈ ಕೈ ಇದ್ದಾಗ ಈ ಕೈ ಇಲ್ಲ, ಈ ಬೆರಳಿದ್ದಾಗ ಈ ಬೆರಳಿಲ್ಲ. ಇಂಥದ್ರಲ್ಲಿ ಈ ಬೆರಳನ್ನ ಮಾತ್ರ ಇಟ್ಕೋತೀವಿ ಅಂದ್ರೆ ಆಗೋದಿಲ್ಲ. ಇದೆಲ್ಲ ಲೆಕ್ಕಾಚಾರ. ಆ ದೊರೆ ಮಟ್ಟದ್ದು ಆ ಆಲೋಚನೆ, ಚಿಂತನೆ. ಸೊ ಕನ್ಯಾ ರಾಶಿದು ಹಾಗೆ. ಸೊ ನಾವು ಕೆಲವೊಂದು ವಿಚಾರಗಳನ್ನ ಈ ತರ ಹೇಳುವಾಗ ಕೆಲವರು ಏನೋ ಹೋಗಿಗಳು. ಹೌದು, ಇದು ದೊರೆಗಳಿಗೆ ಅವ್ರು ಎದ್ರೆ, ಕೂತ್ರೆ, ನಿಂತ್ರೆ, ಮಾಡಿದ್ರೆ ಅಷ್ಟು ದೊಡ್ಡ ಒಂದು ಟೀಮನ್ನು ಇಟ್ಕೊಂಡಿರ್ತಾರೆ. ಅವ್ರು ಕೇಳ್ದೆ ಮಾಡಬಾರ್ದು. ಅವ್ರು ಕೆಮ್ಮಿದ್ರು ಕೂಡ ಕೇಳ್ಬಿಟ್ಟೆ, ಇದು ಸತ್ಯ. ನಾವು ಸಾಮಾನ್ಯರದ್ದೇ. ಗುರುಗಳ ದಿನ ಭವಿಷ್ಯ ಎಲ್ಲೋ ಒಂದೊಂದು ದಿನ ನಾನು ಒಂದು ರಾಶಿನ ಮಿಸ್ ಮಾಡಿಬಿಟ್ಟಿರ್ತೀನಿ. ತಾಗೋ ಹಾಕು ಗುರುಗಳೇ ನಮ್ಮ ರಾಶಿ ಏನು ಇವರು ದೊಡ್ಡದೊಂದು ರಾಜಕಾರ್ಯ ಮಾಡಿಬಿಟ್ರು ಏನಾಗ್ಬಿಡುತ್ತೆ. ಒಂದೊಂದು ದಿನ ಆಗುತ್ತೆ. ನಾನು ಮನುಷ್ಯನೇ, ನೋಡ್ತಿರ್ತೀನಿ ಅದನ್ನ. ಒಂದು ಕಮೆಂಟ್ಸ್ ಯಾರೋ ಹಾಕಿರೋದು ಫಾರ್ವರ್ಡ್ ಮಾಡ್ತಾರೆ ನನ್ನ ಟೀಮ್. ಸರಿಯಪ್ಪ, ಏನೂ ಮಾತಾಡೋದಿಲ್ಲ. ಅದಕ್ಕೆ ನನ್ನ ಕಮೆಂಟ್ಸು ಕೆಲವ್ರಿಗೆ ತುಂಬಾ ಬಾರಿ ಎಲ್ಲೋ ಚೂಸ್ ಮಾಡಿ ಕೆಲವ್ರದನ್ನ ತಗೊಬಂದು ಕೊಟ್ಟಿರ್ತಾನೆ. ಏನೂ ಆಗಲ್ಲ, ಎಂಥದ್ದಾಗಲ್ಲ. ನಾಳೆ ಇವರೇನೋ ಅಧಿಕಾರ ತಗೊಳ್ಳೋಂಥ ಇನ್ನೊಂದು ನಾಳಿದ್ದು ಇನ್ನೊಬ್ರು, ಈ ಥರದ್ದು ಏನೇನೋ ನಡೆಯುತ್ತೆ. ಅವ್ರು ಬರ್ತಿದ್ದಾರೆ, ಅವ್ರು ಹೋಗ್ತಿದ್ದಾರೆ. ನಮ್ಮದು ದಿನದ್ದು ಕರೆಕ್ಟಾಗಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯ ಏನಿದೆಯೋ ಅಚ್ಚುಕಟ್ಟಾಗಿ ಮಾಡ್ಕೊಂಡೋದ್ರೆ ಅದರಲ್ಲೇ ಶಿವ ಇದ್ದಾನೆ. ಆದರೂ ನಿಮ್ಮ ತೃಪ್ತಿಗೆ, ನಿಮ್ಮ ಸಮಾಧಾನಕ್ಕೆ ದಿನ ಭವಿಷ್ಯ ಹೇಳಿ ಬಂದು ಕೂತಿದ್ದಾನೆ. ಬೇಜಾರು ಮಾಡ್ಕೋಬೇಡಿ, ನನಗೆ ಸಂಕಟವೇ. ಯಾಕಂದ್ರೆ ವಿದ್ಯೆ ಒಂದು ಹಂತಕ್ಕೆ ಬೆಳೀತಾ ಎಲ್ಲೋ ನಾನು ತಪ್ಪು ಮಾಡ್ತಿದ್ದೀನಿ, ನಿಮ್ಮನ್ನ ತಪ್ಪುದಾರಿಗೆ ಹೇಳ್ಕೊಂಡು ಹೋಗ್ತಿದ್ದೀನಿ ಅಂತ ಚುಚ್ಚುತ್ತೆ ಮಕ್ಕಳೇ. ತುಂಬಾ ಮನಸ್ಸಾಕ್ಷಿಗೆ ಚುಚ್ಚುತ್ತೆ. ಇದು ಪರಮ ಸತ್ಯ. ನಿಮ್ಮನ್ನ ಅಮಾಯ ಮಿಸ್ಗೈಡಿಂಗ್ ಯು. ಈ ದಿನ ಭವಿಷ್ಯದ ಹೆಸರಿನಲ್ಲಿ ಕೊರಕೆ ಇಲ್ಲಿಡಬಾರ್ದು, ಉಪ್ಪು ದೀಪ ಹಚ್ಚಬೇಕು, ಏನೇನೋ ಶುರು ಹಚ್ಕೊಬಿಟ್ಟಿದ್ದಾರೆ. ತುಂಬಾ ಜನ ನೋಡ್ತಿರ್ತಾನೆ, ಕೇಳ್ತಿರ್ತಾರೆ, ಏನ್ರೋ ಇದು ಜನಗಳನ್ನ ಇನ್ನೂ ತಪ್ಪಾಗಿ ಹೇಳ್ಕೊಂಡು ಹೋಗ್ತಿದ್ದೀರಾ. ಯಾಕಂದ್ರೆ ಕೃಷ್ಣರು ಹೇಳ್ದಾಗೆ ನಡೀತಿದೆ. ಕಲಿಯುಗದಲ್ಲಿ ಬಹುದೊಡ್ಡ ಫ್ರಾಡೆ ಗುರು, ನಂಬರ್ 1 ಫ್ರಾಡೆ ಗುರು, ದಾರಿ ತೋರ್ಸವನೇ ಇದು. ಯಾಕಂದ್ರೆ ದೊರೆ ಕೂಡ ಕೆಲವೊಂದು ದಾರಿಗಳು ಗೊತ್ತಿಲ್ಲ. ಅವ್ರ ಸುತ್ತಲೂ ಇಟ್ಕೊಂಡಿರೋ ಅಂತಿಂತ ಗುರುಗಳಲ್ಲ, ಜ್ಞಾನ ಬಂಡ. ಸಾರ್ ನೀವು ಅಲ್ಲೋಗಿ ಕೂತ್ಕೋಬಾರ್ದು ಸರ್, ಅಲ್ಲೆಲ್ಲ ಕಾಣಿಸ್ಕೋಬಾರ್ದು ಸರ್, ಹಿಂಗೆಲ್ಲ ಮಾಡಬಾರ್ದು ಸರ್. ಹೋದ್ರೆ ಹಿಂಗೊಂದು ವಿಸಿಟ್ ಹಿಂಗೆ ಹೋಗ್ತಾ ಇರಬೇಕು, ಕಾಣಿಸ್ಕೊಂಡು. ದೊರೆಯ ಕೆಲಸಗಳು ನೀವು ಎವ್ರಿಥಿಂಗ್ ಓಕೆ. ನೀವು 100 ಒಳ್ಳೇದು ಮಾಡಿದ್ ಕಾಣಿಸೋಲ್ಲ. ರಾಜದಂಡ ಇಟ್ಕೊಂಡು ಬಂದಿದ್ದೆ ಕಾಣಿಸ್ಬಿಡ್ತು, ಹೋಗಿ ಧ್ಯಾನ ಕೂತ್ಕೊಂಡಿದ್ದೆ ಕಾಣಿಸ್ಬಿಡ್ತು, ಕಾಸಿಲ್ ಮುಳುಗೆದ್ದಿದ್ದೆ ಕಾಣಿಸ್ಬಿಡ್ತು. ಹೌದು, 1000 ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ದೊರೆನೇ ತಗೊಳ್ಳಿ, ಸಿದ್ದರಾಮಯ್ಯನವರ ಮೊಟ್ಟ ಮೊದಲ ನಿಜವಾಗ್ಲೂ ಹೇಳ್ತಾನೆ, ಒಬ್ಬೊಬ್ಬ ಬಡವರ ಮನೇಲಿ ಇವತ್ತು ಅನ್ನ ತಿಂತಿದ್ದಾರೆ ಅಂದ್ರೆ ನಾವು ನಮ್ಮ ದೊರೆ ಅನ್ಬೇಕು. ಇದೇ ನೀವು ಯಾವುದೇ ದೊರೆಗಳನ್ನ ಈಗ ಸುತ್ತಮುತ್ತ ತುಂಬಾ ದೊಡ್ಡ ಕಡು ಭ್ರಷ್ಟ ದೊರೆಗಳನ್ನ ನೋಡಿದ್ವಿ. ನೀವು ಸಿದ್ದರಾಮಯ್ಯ ಮೇಲೆ ನೀವು ಒಂದು ತೋರಿಸಿ ನೋಡೋಣ. ಅವ್ರು ಸುತ್ತಮುತ್ತಲಿರೋರು ಮಾಡಿರ್ಬೋದು, ಕೇಳೋಕ್ಕಾಗಲ್ಲ. 5 ಬೆರಳುಗಳು ಒಂದೇ ತರ ಇಲ್ಲ. ಐ ಆಮ್ ನಾಟ್ ಕಾಂಗ್ರೆಸ್ ಸಪೋರ್ಟ್. ನಾನು ಸಿದ್ದರಾಮಯ್ಯನವರ ಆ ಒಂದು ಪರ್ಸನಲ್ ಆಗಿ ನೋಡಿದ್ದಾನೆ. ಕೈ ಶುದ್ಧ, ಮನಃಶುದ್ಧ, ನೇರ ನುಡಿಯ ವ್ಯಕ್ತಿ. ಹೌದು ಮಕ್ಕಳೇ, ನನಗೆ ತೃಪ್ತಿ ಇದೆ. ತೀರಾ ವಾಚಾಮ ಗೋಚಾರವಾಗಿ ಮಾತಾಡೋದಿಲ್ಲ, ಪರ್ಸನಲ್ ಅಟ್ಯಾಕ್ ಹೋಗೋದಿಲ್ಲ. ಅವ್ರು ಮಾತಾಡೋದು ಕೆಲವೊಂದನ್ನು ನೋಡಿ ನೀವು ನಿಜವಾಗ್ಲೂ ನೀವು ಅಪ್ರಿಷಿಯೇಟ್ ಮಾಡ್ತೀರ. ಪರ್ಸನಲ್ ಅಜೆಂಡಾ ಇಟ್ಕೊಳ್ಳಲ್ಲ. ದೊರೆಪಟ್ಟ ಬಂದಿದ ತಕ್ಷಣ ವಿರೋಧಿಗೆ ಹಾಕು, ಆ ಕೇಸ್ ಹುಡುಕು, ಈ ಕೇಸ್ ಹುಡುಕು, ಅವ್ರದ್ದೇನೋ ಇನ್ನೊಂದು ಹುಡುಕು. ಖಂಡಿತ ಇಲ್ಲ, ಅದೆಲ್ಲ ಆಗುತ್ತೆ ರೀ. ನೋಡಿದ್ದಕ್ಕೆ ನಡೀರಿ. ನಾವೇನು ಶುದ್ಧರಲ್ಲ. ನೀವು ನೋಡಿ, ನೀವು ಪರ್ಸನಲ್ ಅಜೆಂಡಾ, ಪರ್ಸನಲ್ ಅಟ್ಯಾಕ್ ಅವ್ರು ಸಾಮಾನ್ಯವಾಗಿ ಮಾಡಿದಾರ ಅಂತನೋ, ದಟ್ ಈಸ್ ಕಾಲ್ಡ್ ದೊರೆ. ನೋಡಿ, ಅವರಿಗೆ ಅಂಥದ್ದೊಂದು ಇದೆ, ಆ ಅನುಭವ. ಇನ್ನೊಂದು ಆಡಳಿತ ದಕ್ಷ.
ಕೆಲವು ಅಧಿಕಾರಿಗಳನ್ನ ಜೊತೆಲಿ ಇಟ್ಕೊಂಡಿರ್ತಾರೆ, ಬೇರೆ ಮಿನಿಸ್ಟ್ರುಗಳು ಅವ್ರು ಬಿಡಿ. ಅದೇ ಥರದ ಕೆಲವು ಇದ್ದಾರೆ 24 ವರ್ಷ ಒಂದೇ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ಕಾಪಾಡ್ಕೊಂಡಿರೋ ಬಿಜು ಪಟ್ನಾಯಕ್ನೇ ಇಳಿಸ್ಬಿಟ್ಟಿದೆ ಪ್ರಕೃತಿ. ಅವ್ರೇನು ಕೇಳೇ ಇರಲ್ವಾ, ನೋಡೇ ಇರಲ್ವಾ, ಮಾಡೇ ಇರಲ್ವಾ? ಯೋಚನೆ ಮಾಡಿ ನೋಡಿ. ಅದಕ್ಕೆ ದಿನ ಭವಿಷ್ಯ ಹೇಳುವಾಗ ಒಂದು ಸಮಯ ಅನ್ಸುತ್ತೆ, ಏನೋ ಈ ಮಕ್ಕಳಲ್ಲಿ ನಾನು, ಯಾಕಂದ್ರೆ ಈ ವಿದ್ಯೆಯ ಶಕ್ತಿ ಅದು ಎತ್ತರಕ್ಕೆ ಬೆಳೀತಾ ನಾನು ತಪ್ಪು ಮಾಡ್ತಿದ್ದೇನೆ ಅನ್ಸುತ್ತೆ ಮಕ್ಕಳೇ. ನಿಮ್ಮನ್ನೆಲ್ಲೋ ಇರಲಿ, ನನ್ನ ಪ್ರಯತ್ನ ಎಷ್ಟು ದಿನದವರೆಗೂ ಈ ಚಿಂತನೆಗಳು ಅದಕ್ಕೆ ಜಾಸ್ತಿ ಹೆಚ್ಚಿಸ್ತಿದ್ದೇನೆ. ನಿಮ್ಮಲ್ಲಿ ಅವಗಾಹನೆ, ಅರಿವು ಮೂಡಿಸುವಂಥ ಕೆಲಸ. ನಮ್ಮ ದೊರೆ ಏನು, ನಮ್ಮ ದೊರೆಯ ಕರ್ತವ್ಯ ಏನು, ನೀವ್ಯಾರು, ನಿಮ್ಮ ಕರ್ತವ್ಯ ಏನು, ನಿಮ್ಮ ಜೊತೆಲಿರುವವರ ಪ್ರಕೃತಿಯ ಜೊತೆ ನಮ್ಮ ಕೆಲಸ ಕಾರ್ಯ, ಇವುಗಳ ಕರ್ತವ್ಯಗಳೇನು, ಇದನ್ನ ಜ್ಞಾಪಕ ಮಾಡಿ ನಿಮ್ಮಲ್ಲಿ ಒಂದು ಚೈತನ್ಯ ಮೂಡಿಸಿ ನೀವು ಆ ಕಡೆ ಹೆಜ್ಜೆ ಇಟ್ಟು ನೆಮ್ಮದಿಯಾಗಿ ಬದುಕಿ. ಈ ಹುಚ್ಚು ಮನಸ್ಸು ಈ ಥರ ಪ್ರಭಾವ ಹೇಳೋದಲ್ಲ. ಕನ್ಯಾ ರಾಶಿಯನ್ನು ಕನ್ವಿನ್ಸ್ ಮಾಡ್ಕೊಳ್ಳಿ. ನೀವೆಲ್ಲ ಕನ್ಯಾ ರಾಶಿಯವರೇ, ಹೋಗಿ ಎಷ್ಟು ಹೇಳಿದ್ರು ನೀವು ಕೇಳಲ್ಲ. ಇವತ್ತೊಂದು ರಾಶಿ ಬಿಡ್ತೀನಿ ನೋಡಿ, ಎಷ್ಟು ಜನ ಕಮೆಂಟ್ ಆಗ್ತೀರಿ ನೋಡಿ. ಗ್ಯಾರಂಟಿ ಖಂಡಿತ ಲಾಸ್ಟ್ ರಾತ್ರಿ 11 ಗಂಟೆವರೆಗೂ ನಾಳೆ ನೋಡಿಬಿಟ್ಟು ಕಮೆಂಟ್ ಯಾರಾದ್ರೂ ಕೊಡ್ತೀರ ನೋಡಿ. ಒಂದು ರಾಶಿ ಬಿಡ್ತಾನೆ ಇವತ್ತು. ಯಾಕೆ ಗೊತ್ತಾ? ಕಂಟೆಂಟೇ ಓದಿದೆ ಅವನ ರಾಶಿಗೆ ಬಂದು ಕೂತಿರ್ತಾನೆ, ಕೂತು ಹುಡುಕಿರ್ತಾನೆ, ನನ್ನ ರಾಶಿ ಬಂದಿಲ್ಲ. ಏನೋ ಇವನು ಹುಸೇನ್ ಬೋಲ್ಟ್ ತರ 100 ಮೀಟರ್ ರೇಸ್ ಗೆದ್ದುಬಿಟ್ಟು ಹಾಗೆ ಗೆಲ್ಲೋಕೆ ಹೋಗ್ತಿದ್ದಾನೆ, ಅಲ್ಲೇನೋ ದೊಡ್ಡದಾಗಿ ಅಡ್ಡ ಬಂದಾಗೆ ಶಿಪ್, ಟೈಟಾನಿಕ್ ಶಿಪ್ ಇವನು ಇಟ್ಕೊಂಡು ಮುಳುಗ್ಬಿಟ್ಟ ಹಾಗೆ. ತಮಾಷೆ ನೋಡಿ, ಖಂಡಿತ ಹೇಳ್ತಾನೆ ಎಲ್ಲೋ ಒಂದು ಮನ್ಸಿಗೆ ನೋವು. ಈ ವಿದ್ಯೆಯ ಪಾರಮಾರ್ಥಿಕತೆ ಇಷ್ಟೆಯಾ ರಾಮ ಅಂತ ಅಷ್ಟೇ. ನಿಮ್ಮನ್ನ ಅತೃಪ್ತಿ ಪಡಿಸ್ಲಿಕ್ಕೆ, ನಿಮ್ಮನ್ನು ನೋವು ಪಡಿಸ್ಲಿಕ್ಕೆಲ್ಲ, ನಿಮಗೇನ್ ಬೇಕೋ ಕೊಡೋದು ನನ್ನ ಕರ್ತವ್ಯ. ಮೇಷ ರಾಶಿ ಚೆನ್ನಾಗಿದೆ. ಡಿಫೆನ್ಸ್, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ, ಕನ್ಸ್ಟ್ರಕ್ಷನ್, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕ್ಸ್ ಕೆಲಸ, ಭಾರದ ಕೆಲಸ, ಯುದ್ಧದ ಕೆಲಸ, ಶಕ್ತಿಯ ಕೆಲಸ, ಶಕ್ತಿ ಉಪಯೋಗಿಸಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ವೃಷಭ ರಾಶಿ ಅಂಥದ್ರಲ್ಲಿದ್ರೇ ನಿಮಗೆ ಭಾರ, ಟೆನ್ಷನ್ ಇರುತ್ತೆ. ಜಾಗ್ರತೆ, ಯಾಕಂದ್ರೆ ಕುಜ 12ನೇ ಮನೆ ಬಡಿದು ಬಿಡ್ತಾನೆ. ದೂರ ಪ್ರಯಾಣ, ದೂರದ ಕೆಲಸ, ದೊಡ್ಡ ಭಾರ, ದೊಡ್ಡ ಶಕ್ತಿ, ದೊಡ್ಡ ಯೋಜನೆ, ದೊಡ್ಡದಾಗಿ ಏನೂ ಮಾಡ್ಲಿಕ್ಕೆ ಹೋಗ್ಬಿಡಿ. ಚಿಕ್ಕದು ಮ್ಯಾನೇಜ್ ಮಾಡಿ ಚೆನ್ನಾಗಿರ್ತದೆ. ಮಿಥುನ ರಾಶಿ ವಾಹನ, ಭೂಮಿ, ಮನೆ ಯೋಗ ಉಂಟು. ಆದರೆ ಅಷ್ಟೇ ಟೆನ್ಷನ್ ಕೂಡ ಉಂಟು. ಯಾಕಂದ್ರೆ ಕುಜ ನಿಮಗೆ ಪ್ರಬಲ, ಅವನಿಗೂ ನಿಮಗೂ ಆಗೋದಿಲ್ಲ, ಅವನು ಪ್ರಬಲವಾಗಿ ಕೂತು ಬಿಟ್ಟಿದ್ದಾನೆ. ಅದರಿಂದ ಶತ್ರುಗಳ ಕೈ ಮೇಲಾಗತಕ್ಕಂಥದ್ದು ಉಂಟು, ಎಚ್ಚರಿಕೆ. ಕರ್ಕಾಟಕ ರಾಶಿ ಬ್ಯೂಟಿಫುಲ್. ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ, ಓಡಾಟ, ಸುತ್ತಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಶುಭಯೋಗದ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಗೋಯೆಟ್ ರಾಜ್ಯಾಧಿಕಾರ ಯೋಗ. ರಾಜಕಾರಣದಲ್ಲಿದ್ರೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ದೊರೆಮಟ್ಟದ ಪಟ್ಟ, ಆ ಥರದ ಕೆಲಸ ಕಾರ್ಯ ವ್ಯವಸ್ಥೆ. ನೀವು ದೊರೆನೇ ರೀ, ಎಲ್ಲೂ ದೊರೆನೇ ರೀ. ನೀವು ಓಟ್ ಹಾಕಿಲ್ಲ ಅಂದ್ರೆ ಇವ್ರು ಯಾರ್ರೀ ದೊರೆ? ಎಲ್ಲೂ ತುಂಬ ಕೀಳಾಗಿ ಯೋಚನೆ ಮಾಡ್ತೀರಾ. ನೀವು ಓಟ್ ಹಾಕಿದಿರಿ, ನೀವು ಟ್ಯಾಕ್ಸ್ ಕಟ್ಟಿದಿರಿ, ಎಲ್ಲದಕ್ಕೂ ಇವ್ರು ತಿನ್ನೋ ಒಂದೊಂದು ಅಗಳು ತುತ್ತು, ಬಟ್ಟೆ, ಶೂವು, ಎಲ್ಲ ಓಡಾಡೋ ಗಾಡಿ, AC, ಸೆಕ್ಯೂರಿಟಿ, ಗನ್ಮ್ಯಾನ್ ಎಲ್ಲ ನೀವು ಹಾಕಿದ ಭಿಕ್ಷೆ. ನೀವು ಭಿಕ್ಷೆ ಹಾಕಿದ್ದೀರಿ, ನಿಮ್ಮ ಕೈ ಮೇಲೆ ಇದೆ. ನೆನ್ಪಿಟ್ಕೊಳ್ಳಿ. ಆಕಾಶ ನೋಡ್ತಿಲ್ಲ, ಇವರ ಅಪ್ಪನ ಮನೆಯಿಂದ ಇವ್ರು ಬಂದಿಲ್ಲ, ನೀವು ಹಾಕಿರೋದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸಾಮಾನ್ಯ ಪ್ರಜನೆ ಅಲ್ಲ ನೀವು ಸಾಮಾನ್ಯರಲ್ಲ. ಜನರೇ ಜನಾರ್ದನ ಈ ಕಲಿಯುಗಕ್ಕೆ, ನೆನಪಿಟ್ಟುಕೊಳ್ಳಿ. ಇಷ್ಟೇ. ಕಲೌ ಧ್ಯಾನಂ, ಕಲಿಯುಗಕ್ಕೆ ಧ್ಯಾನವೇ, ಕಲಿಯುಗಕ್ಕೆ ತಪಸ್ಸೆ. ಕಲೌ ಸ್ಮರಣಾತ್, ಕಲಿಯುಗದಲ್ಲಿ ಸ್ಮರಣೆಯೇ, ಭಗವಂತನ ಸ್ಮರಣೆಯೇ ಶಕ್ತಿ. ನಿಮ್ಮನ್ನು ನೆನಪಿಟ್ಕೊಳ್ಳದ ವ್ಯಕ್ತಿಗಳನ್ನ ದೂರ ಇಡಿ ಅಷ್ಟೇ. ಸಿಂಹರಾಶಿ ಚೆನ್ನಾಗಿದೆ. ಅಧಿಕಾರಂ, ರಾಜ್ಯಾಧಿಕಾರಂ, ಟೀಚರು, ಲಾಯರು, ಜಡ್ಜು, ಪೊಲೀಸು ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ, ಡ್ರೈವರ್, ವೆಹಿಕಲ್ ರಿಪೇರಿ, ಟೆಕ್ನಿಕಲ್,
ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಸ್ಟ್ರಕ್ಚರಲ್, ಇಂಟೀರಿಯರ್, ಅಲಂಕಾರ, ಬಂಗಾರ, ಬೆಳ್ಳಿ, ಆಭರಣ, ಈ ರೀತಿಯ ವೃತ್ತಿ ಉದ್ಯೋಗ ಅಭಿವೃದ್ಧಿ. ತುಲಾ ರಾಶಿ ಒಂದು ಸಣ್ಣ ಕಿರಿಕಿರಿ, ಜಾಗ್ರತೆ, ಉದ್ಯೋಗ, ಮನೆಯವರು, ಕುಟುಂಬ, ಓಡಾಟ, ಅಣ್ಣ ತಮ್ಮ, ಈ ಥರದ ವಿಚಾರದಲ್ಲಿ ಸಣ್ಣ ಮನಸ್ತಾಪಗಳುಂಟು, ಕ್ಷಮಿಸಿಬಿಡಿ. ವೃಶ್ಚಿಕ ರಾಶಿ ವಿಪರೀತ ಬಲ. ವಿಪರೀತ ಬಲವೇ ಶಾಪಗ್ರಸ್ತ ಆಗುತ್ತೆ. ನನಗೆ ಗೊತ್ತು, ನಾನು ಮಾಡ್ತಿರೋದೆಲ್ಲ ಸರಿ. ಖಂಡಿತ ಇಲ್ಲ. ಇದೊಂದು ತುಂಬಾ ತಪ್ಪಾದ ಅಭಿಪ್ರಾಯ ನಮ್ಮಗಳಲ್ಲಿದೆ. ನಾನು ಮಾಡೋದು ಸರಿ, ನಾನು ಮಾಡ್ತಿರೋದು ಸರಿ, ನಾನು ಹೋಗ್ತಿರೋದು ಸರಿ. ಖಂಡಿತ ಇಲ್ಲ, ಯಾರಿಗೂ ಇಲ್ಲ. ನೀವು ಮಾಡೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ನೀವೊಬ್ಬರು ನಿಮ್ಗೆ ನೋಡಿ, ನೀವು ನೋಡೋದು ಕೂಡ ಅವ್ರಿಗೆ ಇಷ್ಟ ಆಗಲ್ಲ. ನೀವು ಮಾತಾಡೋದು ಇಷ್ಟ ಆಗೋಲ್ಲ, ನೀವು ಕೂತ್ಕೊಳ್ಳೋದು ಇಷ್ಟ ಆಗೋಲ್ಲ, ನೀವು ತಿನ್ನೋದು ಇಷ್ಟ ಆಗಲ್ಲ. ಜಗತ್ತಿನಲ್ಲಿ ಎಷ್ಟೋ ವಿಚಾರಗಳು, ನಿಮ್ಮ ವಿಚಾರಗಳು ಎದುರುಗಡೆಯವ್ರಿಗೆ ಇಷ್ಟ ಆಗಲ್ಲ. ಹೌದು, ಮಲ್ಕೊಳ್ಳೋವಾಗ ನಾವು ಕಾಲು ಒರೆಸ್ದೆ ತೊಳ್ಕೊಳ್ಳದೆ ಬಂದು ಬೆಡ್ ಮೇಲೆ ಹತ್ತಿದ್ರೆ ನನ್ನ ಹೆಂಡತಿಗೆ ಇಷ್ಟ ಆಗಲ್ಲ. ಏನ್ರಿ ಇದು, ಸ್ನಾನ ಮಾಡದೆ ಬಂದು ಮಲಗಿದ್ರೆ ನನಗಿಷ್ಟ ಆಗಲ್ಲ, ಹಲ್ಲುಜ್ದೆ ಬಂದು ಮಲಗಿದ್ರೆ ಗರ್ರ ಅಂತೀನಿ. ಎಷ್ಟೋ ವಿಚಾರಗಳು ಎಲ್ಲ ನಂದೇ, ತಲೆ ಮೇಲೆ ಭಾರ, ಹುಷಾರು. ಧನುಸು ರಾಶಿ ಚೆನ್ನಾಗಿದೆ. ಮನೆ ಕಟ್ಟಬೇಕು, ಜಾಗ ತಗೋಬೇಕು, ವಾಹನ ತಗೋಬೇಕು, ಚೆನ್ನಾಗಿದೆ. ಸ್ವಲ್ಪ ಸಾಲನು ಮಾಡ್ಕೊಬಿಡ್ತೀರಿ, ಹುಷಾರು. ಗ್ಯಾರಂಟಿ. ವೃಷಭಸ್ಥ ಗುರು ಸಾಲದ ಕಾಟ, ಜಾಗ್ರತೆ. ವೃಷಭದಲ್ಲಿ ಗುರು ಡಮಾಲು. ಮಕರ ರಾಶಿ ಚೆನ್ನಾಗಿದೆ. ಮನೆ ಯೋಗ, ಭೂಮಿ ಯೋಗ, ವಾಹನ ಯೋಗ, ಅಧಿಕಾರ ಯೋಗ, ಇವುಗಳನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಕುಂಭರಾಶಿ ವಾಹನ ಯೋಗ, ಭೂಮಿ ಯೋಗ, ಅಂತಹದ್ದು ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಬರವಣಿಗೆ, ಲೇಖನ, ಕಲಾ ಮಾಧ್ಯಮ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ. ದುಡ್ಡುಗಳು ಹುಷಾರು. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ದಿಢೀರ್ ದುಡ್ಡು, ದಿಢೀರ್ ಸಕ್ಸಸ್, ದಿಢೀರ್ ಲಾಭ, ದೂರದ ಲಾಭ ದೂರವಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.